ಸುರಪನೋಲಯ ನೋದಿದುದನ ಪರಬಲಾಂತಕ ಪಾರ್ಥ ಕೇಳಿಯೇ ಹರುಷದಿವು ಗಹಗಹಿಸಿ ನಕ್ಕನದಾವ ಘನವೆಂದು ಧರೆಗೆ ಸುರಲೋಕಕ್ಕೆ ಬಟ್ಟೆಯ ನಿರದೆ ಮಾಡುವೆ ನಿನ್ನು ನೋಡಲು ಹರಿವಿರಿಂಚಿಯ ಬಾಣ ಸೃಷ್ಟಿಯ ತೋರಿಸುವೆನೆಂದ ಚರಣ ಕೆರಗಿದೆ ನೆಂಬುದಿಂದ್ರಂಗರಸಿಯೂರ್ವಶಿರಂಭೆ ಮಾತೆಗೆ ಕರವ ಮುಗಿದ ಕಿರೀಟಿ ಎಂಬುದು ಸಕಲ ದಿವಿಜರಿಗೆ ಹರುಷದಿವು ಪೊಡವಟ್ಟನೆಂಬುದು ನಿರುತದಿವು ನೋಡುವಡೆ ನೀನೇ ಪರಮ ಬಾಂಧವನೆನಗೆನುತ ಬೀಳ್ಕೊಟ್ಟನಾ ಪಾರ್ಥ ಬಂಧನಗಳೆ ಖಚರನಿಂದ್ರಂಗೆಂದನೋಲಗದೊಳಗೆ ಕುಂತೀನಂದನನು ಬೆಸಗೊಂಡು ಕಳುಹಿದನುಚಿತ ವಚನದಲ್ಲಿ ಎಂದ ನೆಲೆ ಸುರನಾಥ ಪಾರ್ಥ ಮುಕುಂದಗಲ್ಲದೆ ಬೇರೆ ನರನೇ ಸಂದಗೆವ ಬಿಡು ಬೇಗ ಬೇಡಿದುದಿತ್ತು ಕಳುಹೆಂದ ಅರಸ ಕೇಳಿ ಸುದ್ದಿ ಹರಿದುದು ಶರಧಿ ಮೇರೆಗಳಾಗೆ ದಿಕ್ಕಿನಲರಸುಗಳು ಕೇಳಿದರು ಫಲುಗುಣ ತಾಯ ನೋನಿಪೂದ ಸುರಕರಿಯ ಸುರಧೇನುವನು ತರಲರಿದು ನೋಡುವೆನೆನುತ ತೆರಳಿತು ಧರಣಿಗೂಳಯದೆಗೆದುದೆನೆ ನೆರೆ ಬಂದು ದಿಪಪುರಿಗೆ ಭರದಿ ಬಂದುದು ಸಕಲ ಮುನಿಜನ ಪರಶುರಾಮ ವಸಿಷ್ಠ ಗೌತಮ ವರ ಭರದ್ವಾಜಾತ್ರಿ ವಿಶ್ವಾಮಿತ್ರ ಮೊದಲಾದ ಪರಮ ಮುನಿಜನರೈದೆ ಬಂದರು ಹರುಷದಿಂದಿದಿರಾಗಿ ನಿಂದರು ಸುರನದಿ ಸುತ ವಿದುರ ಕೃಪದೋಣಾದಿಗಳು ಸಹಿತ ಶಾನುಭಾಗರು ಓದಿದ ಇಂದ್ರನ ಪತ್ರವನ್ನು ಕೇಳಿ ಅರ್ಜುನನು ಇದಾವ ಘನವಾದ ಕೆಲಸವೆಂದು ಗಹಗಹಿಸಿ ನಕ್ಕನು. ಸ್ವರ್ಗಕ್ಕೂ ಭೂಮಿಗೂ ದಾರಿಯನ್ನು ನಿರ್ಮಿಸುತ್ತೇನೆ. ವಿಷ್ಣು ಬ್ರಹ್ಮರು ಬಾಣಪ್ರಯೋಗದಲ್ಲಿ ತೋರಿಸುವ ಕೌಶಲ್ಯವನ್ನು ತೋರಿಸುತ್ತೇನೆ ಎಂದನು. ನೀನು ಸ್ವರ್ಗಕ್ಕೆ ಹೋಗಿ ದೇವೇಂದ್ರ, ಶಚೀದೇವಿ, ಊರ್ವಶಿ, ರಂಭೆ ಮೊದಲಾದ ಮಾತ್ರವರ್ಗದವರ ಪಾದಗಳಿಗೆ ನಮಸ್ಕಾರ ಮಾಡುವೆ ಎನ್ನುವುದನ್ನು ತಿಳಿಸು. ಸಮಸ್ತ ದೇವತಾಗಣಕ್ಕೂ ನನ್ನ ವಂದನೆಗಳನ್ನು ತಿಳಿಸು. ಹಾಗೆಯೇ ವಿಚಾರಿಸಿದರೆ ನೀನೇ ನನಗೆ ಪರಮಬಾಂಧವ ಎಂದು ಪ್ರಜಂಘನಿಗೆ ಹೇಳಿ ಅರ್ಜುನನು ಅವನನ್ನು ಕಳುಹಿಸಿಕೊಟ್ಟನು. ಪ್ರಜಂಘನು ದೇವೇಂದ್ರನ ಬಳಿಗೆ ಬಂದು ಅರ್ಜುನನು ಆಸ್ಥಾನದಲ್ಲಿ ನನ್ನನ್ನು ಉಚಿತವಾಗಿ ಸತ್ಕರಿಸಿ ಮಾತನಾಡಿದನು. ದೇವೇಂದ್ರನೇ, ಅರ್ಜುನನು ವಿಷ್ಣುವೇ ಅಲ್ಲದೆ ಮನುಷ್ಯನಲ್ಲ. ಸಂಶಯವನ್ನು ಬಿಟ್ಟು ಅವನು ಬೇಡಿರುವ ಸಮಸ್ತ ವಸ್ತುಗಳನ್ನು ಕಳುಹಿಸು. ಅರ್ಜುನನು ತಾಯಿಯಿಂದ ವ್ರತವನ್ನು ಮಾಡಿಸುವೆನೆಂಬ ಸುದ್ದಿಯು 4 ದಿಕ್ಕಿನ ಸಮುದ್ರಗಳವರೆಗೂ ಹಬ್ಬಿತು. ಐರಾವತ ಕಾಮಧೇನುಗಳನ್ನು ಸಾಮಾನ್ಯ ಮನುಷ್ಯರು ನೋಡುವುದು ಅಸಾಧ್ಯ. ಈಗ ನೋಡುವ ಅವಕಾಶ ಸಿಕ್ಕಿತು ಎಂದು ಭೂಮಂಡಲವೇ ಗುಳೆ ಹೊರಟಿತೋ ಎನ್ನುವಂತೆ ಹಸ್ತಿನಾಪುರಕ್ಕೆ ಜಂಗುಳಿ ಬಂದಿತ್ತು. ಪರಶುರಾಮ, ವಸಿಷ್ಠ, ಗೌತಮ, ಭರದ್ವಾಜ, ಅತ್ರಿ, ವಿಶ್ವಾಮಿತ್ರ ಮೊದಲಾದ ಎಲ್ಲ ಋಷಿಗಳು ಹಸ್ತಿನಾಪುರಕ್ಕೆ ಬರಲು ಭೀಷ್ಮನು, ವಿದುರ, ಕೃಪ, ದ್ರೋಣರೇ ಮೊದಲಾದವರೊಡನೆ ಸಂತೋಷದಿಂದ ಸ್ವಾಗತಿಸಲು ಬಂದರು.